ಡಾಕ್ಟ್ರೆ, ಐರನ್ ಡಿಫಿಷಿಯನ್ಸಿ ಅಂದ್ರೆ ಏನು? ಇದು ಏನಕ್ಕೆ ಬರುತ್ತೆ? ಯಾವ ಏಜ್ನವ್ರಿಗೆ ಬರುತ್ತೆ? ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಐರನ್ ಡಿಫಿಷಿಯನ್ಸಿ ನೋಡಿದಾಗ ವಿ ಹ್ಯಾವ್ ಟು ಲುಕ್ ಅಟ್ ವಾಟ್ ಏಜ್ ಗ್ರೂಪ್ ವಿ ಆರ್ ಟಾಕಿಂಗ್ ಅಬೌಟ್. ಅಂದ್ರೆ ಯಂಗರ್ ಜನರೇಷನ್, ಮಿಡಲ್ ಏಜ್ ಗ್ರೂಪ್ ಅಥವಾ ಓಲ್ಡರ್ ಏಜ್ ಗ್ರೂಪ್. ಯಂಗರ್ ಜನರೇಷನ್ ಅಲ್ಲಿ ಹೌದು ಐರನ್ ಡಿಫಿಷಿಯನ್ಸಿ ಇಸ್ ಮೋರ್ ಕಾಮನ್. ಯಾಕೆ ಅಂತ ಹೇಳಿದ್ರೆ ಅಗೇನ್ ಈಟಿಂಗ್ ಔಟ್ಸೈಡ್. ಸೊ ಮನೆಯಲ್ಲಿ ಆದಷ್ಟು ಮೊಳಕೆ ಕಾಳಾಗ್ಲಿ ಅಥವಾ ಡ್ರೈ ಫ್ರೂಟ್ಸ್ ಆಗಲಿ ಅಥವಾ ಹಸಿರು ಸೊಪ್ಪು ಇದೆಲ್ಲ ಉಪಯೋಗಿಸಿ ತುಂಬಾನೇ ಬ್ಯಾಲೆನ್ಸ್ಡ್ ಮೀಲ್ ಏನು ಮುಂಚೆ ಮಾಡ್ತಾ ಇದ್ರು, ಸಾರು, ಸಾಂಬಾರ್, ಕಾಳು ಪಲ್ಯ ಅಥವಾ ನಿಮ್ಮ ಮರ್ಸೊಪ್ಪು, ಸೊ ಅದೆಲ್ಲ ದೇ ವರ್ ವೆರಿ ವೆರಿ ನ್ಯೂಟ್ರಿಷಿಯಸ್. ಅಂದ್ರೆ ನ್ಯೂಟ್ರಿಷನ್ ಅಲ್ಲಿ ತುಂಬಾ ರಿಚ್ ಆಗಿದ್ವು. ಈಗ ಮೋಸ್ಟ್ ಆಫನ್ ವೆನ್ ಐ ಆಸ್ಕ್ ಅ ವರ್ಕಿಂಗ್ ಇಂಡಿವಿಜುವಲ್, ನಿಮ್ದು ಡಿಸ್ಕ್ರೈಬ್ ಮೀ ಅ ಡೇಸ್ ಮೀಲ್, ಬೆಳಿಗ್ಗೆಯಿಂದ ಸಂಜೆವರೆಗೂ ಏನ್ ತಿಂತೀರಾ ನನಗೆ ಒಂದು ಸ್ವಲ್ಪ ಹೇಳಿ ಅಂತ ಹೇಳಿದ್ರೆ ದೇ ವೆರಿ ಪ್ರೌಡ್ಲಿ ಟೆಲ್, ನಾ ಬೆಳಿಗ್ಗೆ ತುಂಬಾ ಹೆಲ್ತಿ ತಿಂತೀನಿ, 1 ಪ್ಲೇಟ್ ಇಡ್ಲಿ ತಿಂದ್ಬಿಡ್ತೀನಿ, ಅಲ್ಲಿಗೆ ಮುಗೀತು. ಮಧ್ಯಾಹ್ನ ಐ ಆರ್ಡರ್ ಅ ಬರ್ಗರ್ ಆರ್ ಪಿಜ್ಜಾ ಅಥವಾ ಒಂದು ಸ್ವಲ್ಪ ಉಪ್ಪಿಟ್ಟು ತಿಂತೀನಿ. ಸೊ ವಿ ಆರ್ ಲೂಸಿಂಗ್ ಫೋಕಸ್ ಆನ್ ವೇರ್ ಇಸ್ ದ ನ್ಯೂಟ್ರಿಷನ್ ಕಮಿಂಗ್ ಫ್ರಮ್. ಅಂದ್ರೆ ನಮ್ಮ ದೇಹವನ್ನ ಮೇಂಟೈನ್ ಮಾಡ್ಲಿಕ್ಕೆ ಏನ್ ಬೇಸಿಕ್ ನ್ಯೂಟ್ರಿಷನ್ ಬೇಕೋ ಅದು ಆಹಾರದಿಂದ ಬರ್ತಾ ಇಲ್ಲ. ಯಂಗರ್ ಏಜ್ ಅಂಡ್ ಮಿಡಲ್ ಏಜ್ ಅವರಿಗೆ ದಿಸ್ ಇಸ್ ದ ಮೋಸ್ಟ್ ಕಾಮನ್ ರೀಸನ್, ದಟ್ ಇಸ್ ನ್ಯೂಟ್ರಿಷನ್ ಇಸ್ ನಾಟ್ ಕರೆಕ್ಟ್. ಅಂಡ್ ಕ್ವಾಂಟಿಟಿ ಆಫ್ ಫುಡ್ ಕನ್ಸಂಪ್ಷನ್, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿರೋದ್ರಿಂದ, ನಾವು ಹೊರಗಡೆ ಹೋಗಿ ಮೈ ಬಗ್ಸಿ ನಾವು ಶ್ರಮ ಪಟ್ಟು ದುಡಿದೇ ಇರೋದ್ರಿಂದ ಆಹಾರ ತಗೊಳ್ಳೋ ಕ್ವಾಂಟಿಟಿ ಕೂಡ ತುಂಬಾ ಕಡಿಮೆ ಆಗಿದೆ. ಸೊ ಅಷ್ಟು ಕ್ವಾಂಟಿಟಿ, ಕಡಿಮೆ ಕ್ವಾಂಟಿಟಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಫ್ ದ ನ್ಯೂಟ್ರಿಷನ್ ದೊರಕದೇ ಇದ್ರಿಂದ ಐರನ್ ಡಿಫಿಷಿಯನ್ಸಿ ಜಾಸ್ತಿ ಕಾಮನ್ ಆಗ್ತಾ ಇದೆ. ನಾವು ಆಸ್ ಐ ಸೆಡ್ ದರ್ ಇಸ್ ಅ ಸೆಕೆಂಡ್ ಪಾಪ್ಯುಲೇಷನ್, ಅಂದ್ರೆ ಎಲ್ಡರ್ಲಿ ಪಾಪ್ಯುಲೇಷನ್. ಸ್ವಲ್ಪ ವಯಸ್ಸಾದವರಲ್ಲಿ ಐರನ್ ಡಿಫಿಷಿಯನ್ಸಿ ಯಾವಾಗ ನೋಡ್ತೀವಿ, ಎಸ್ಪೆಷಲಿ ಗಂಡಸರಲ್ಲಿ, ವೆನ್ ವಿ ಸಿ ಐರನ್ ಡಿಫಿಷಿಯನ್ ಆರ್ ವೆನ್ ವಿ ಸಿ ಲೋ ಹಿಮೋಗ್ಲೋಬಿನ್, ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಯಾಕಂತ ಹೇಳಿದ್ರೆ ವಿ ಹ್ಯಾವ್ ಟು ಎನ್ಶೋರ್ ದಟ್ ದೇರ್ ಇಸ್ ನೋ ಬ್ಲೀಡಿಂಗ್. ವಯಸ್ಸಾಗ್ತಾ ಹೋದಂಗೂ ಕರಳಲ್ಲಿ ಗೆಡ್ಡೆ ಆಗೋದು, ಟ್ಯೂಮರ್ ಆಗೋದು, ಅಥವಾ ಪ್ರಾಸ್ಟೇಟ್ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್, ದೀಸ್ ಆರ್ ಆಲ್ ವೆರಿ ಕಾಮನ್ ಡಯಾಗ್ನೋಸ್. ಅಂದ್ರೆ ಇಟ್ ಬಿಕಮ್ಸ್ ಮೋರ್ ಅಂಡ್ ಮೋರ್ ಫ್ರೀಕ್ವೆಂಟ್. ಸೊ ವೆನ್ ವಿ ಸಿ ಅ ಪರ್ಸನ್ ವಿತ್ ಲೋ ಹಿಮೋಗ್ಲೋಬಿನ್ ಅಥವಾ ಐರನ್ ತುಂಬಾ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ವಿ ಶುಡ್ ಸಸ್ಪೆಕ್ಟ್ ಅಂಡ್ ರೂಲ್ ಔಟ್. ಅಂದ್ರೆ ಬ್ಲೀಡಿಂಗ್ ಏನು ಇಲ್ಲ ಅಂತ ಹೇಳಿ ನಾವು ಕನ್ಫರ್ಮ್ ಮಾಡಬೇಕು. ಅದು ಕರಳಿಂದ ಬ್ಲೀಡಿಂಗ್ ಆಗಿರ್ಬೋದು, ಅಥವಾ ಕೆಲವೊಮ್ಮೆ ಕಫದಲ್ಲಿ ಬ್ಲೀಡಿಂಗ್ ಆಗಿರ್ಬೋದು, ಅಥವಾ ಸರ್ವೈಕಲ್ ಬ್ಲೀಡಿಂಗ್ ಆಗಿರ್ಬೋದು. ಸೊ ಬ್ಲೀಡಿಂಗ್ ಆಗ್ತಾ ಇತ್ತು ಕಾನ್ಸ್ಟೆಂಟ್ಲಿ ಅಂತ ಹೇಳಿದ್ರೆ ಕೂಡ ಐರನ್ ಕಡಿಮೆ ಆಗುವಂತಹ ಸಾಧ್ಯತೆಗಳಿದೆ. ಸೊ ದಟ್ ರಿಕ್ವೈರ್ಸ್ ಅ ಡಿಫರೆಂಟ್ ಕೈಂಡ್ ಆಫ್ ಇನ್ವೆಸ್ಟಿಗೇಷನ್.